ಈ 6 ರಾಶಿಯವರ ಬಾಳನ್ನು ಬೆಳಗಲು ಸಜ್ಜಾಗಿದ್ದಾರೆ ಗುರುದೇವ. ಸಂಪತ್ತಿನ ಸುಧೆ. ಜನವರಿ 16ರಂದು ಗುರು ಚಂದ್ರನಿಂದ ಶುಭಯೋಗ ರೂಪುಗೊಳ್ಳಲಿದ್ದು, ಇನ್ನೆರಡು ದಿನ ಕೆಲ ರಾಶಿಯವರ ಬಾಳಲ್ಲಿ ಹೊಸ ಚೈತನ್ಯ ಮೂಡುವುದು. ಹಾಗಾದರೆ ಗುರುವಿನ ಆಶೀರ್ವಾದ ಪಡೆಯುವ ರಾಶಿಗಳು ಯಾವುವು ಎಂದು ತಿಳಿಯಿರಿ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿ ಬಳಿಕ ಅಂದರೆ ಜನವರಿ 16ರಂದು ಗಜಕೇಸರಿ ಯೋಗ ರೂಪುಗೊಳ್ಳುವುದು. ಇದನ್ನು ಅತ್ಯಂತ ಶುಭಯೋಗಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಈ ಯೋಗ ಗುರು ಹಾಗೂ ಚಂದ್ರನ ಸಂಯೋಗದಿಂದ ಅಥವಾ ಗುರು ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡಿದಾಗ ಸೃಷ್ಟಿಯಾಗುತ್ತದೆ. ಅಂದಹಾಗೆ ಜನವರಿ 16ರಂದು ಚಂದ್ರಗ್ರಹವು ಧನು ರಾಶಿಗೆ ಸಾಗಲಿದೆ. ಧನು ಗುರು ಆಳುವ ರಾಶಿಯಾಗಿದೆ. ಹೀಗಾಗಿ ಶುಕ್ರವಾರ ಚಂದ್ರಗ್ರಹ ಧನು ರಾಶಿಗೆ ಪ್ರವೇಶ ಮಾಡುವುದರಿಂದ ಗಜಕೇಸರಿ ಯೋಗ ರೂಪುಗೊಳ್ಳುವುದು. ಈ ಸಮಯದಲ್ಲಿ ಗುರು ಹಾಗೂ ಚಂದ್ರ ಪರಸ್ಪರ ವಿರುದ್ಧ ದಿಕ್ಕಿನ 7ನೇ ಮನೆಯಲ್ಲಿ ಇರಲಿದೆ. ಈ ಎರಡು ಗ್ರಹಗಳ ಸ್ಥಾನ ಜಾತಕದಲ್ಲಿ ಬಲವಾಗಿದ್ದರೆ ಅಂಥವರ ಬಾಳು ಬಂಗಾರವಾಗುವುದು. ಗುರುವಿನ ಕೃಪೆಯಿಂದ ಹಠಾತ್ ಸಂಪತ್ತು ಹರಿದು ಬರುವ ಸಾಧ್ಯತೆ ಹೆಚ್ಚು. ಹಾಗಾದರೆ ಗಜಕೇಸರಿ ಯೋಗದಿಂದ ಯಾವ ರಾಶಿಯವರಿಗೆ ಶುಭ ಫಲಗಳು ಸಿಗಲಿವೆ ಎಂದು ತಿಳಿಯಲು ಮುಂದೆ ನೋಡಿ. 1. ಮಕರ ರಾಶಿ. ಮಕರ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ. ಇನ್ನೆರಡು ದಿನ ಗುರುವಿನ ವಿಶೇಷ ಅನುಗ್ರಹ ಇರಲಿದ್ದು, ನಿಮ್ಮ ಸಂತೋಷಕ್ಕೆ ಕೊನೆ ಇರುವುದಿಲ್ಲ. ಉದ್ಯಮ ವ್ಯಾಪಾರದಲ್ಲಿ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಶ್ರಮಿಕರಿಗೆ ಈ ಸಮಯ ದುಪ್ಪಟ್ಟು ಲಾಭವನ್ನು ತಂದುಕೊಡಲಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರಿಗೆ ಜನಪ್ರಿಯತೆ ಹೆಚ್ಚುವುದು. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಲ್ಲಿ ಲಾಭವಾಗಬಹುದು. ನಿಮ್ಮ ಬುದ್ಧಿವಂತಿಕೆಯಿಂದ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಿರಿ. ಈ ರಾಶಿಗೆ ಸೇರಿದ ಜನರಿಗೆ ಇದು ಶುಭ ಸಮಯ. ಈ ಸಮಯದಲ್ಲಿ ದತ್ತಾತ್ರೇಯ ಸ್ವಾಮಿಯನ್ನು ಅಥವಾ ಕುಲದೇವರನ್ನು ಆರಾಧಿಸುವುದು ಮಂಗಳಕರ. 2. ಮೇಷರಾಶಿ. ಮೇಷರಾಶಿಯ 3ನೇ ಮನೆಯಲ್ಲಿ ಗುರು ಹಾಗೂ 9ನೇ ಮನೆಯಲ್ಲಿ ಚಂದ್ರ ಸಂಚಾರದಿಂದಾಗಿ ಜನವರಿ 16ರಂದು ಗಜಕೇಸರಿ ಯೋಗ ರೂಪುಗೊಳ್ಳುವುದು. ಈ ಯೋಗ ಮೇಷರಾಶಿಯವರಿಗೆ ಅನಿರೀಕ್ಷಿತ ಫಲಗಳನ್ನು ನೀಡುವುದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮೆಲ್ಲ ಯೋಜನೆಗಳು ದುಪ್ಪಟ್ಟು ಲಾಭ ತಂದುಕೊಡುವುದು. ಹೀಗಾಗಿ ಸಹೋದ್ಯೋಗಿಗಳ ಸಹಕಾರ ಹಾಗೂ ಬೆಂಬಲವನ್ನು ನೀವು ಪಡೆಯುವಿರಿ. ಮೇಲಧಿಕಾರಿಗಳ ಮೆಚ್ಚುಗೆ ವ್ಯಕ್ತವಾಗುವುದು. ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿಯೊಂದು ಕಾದಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಶುರುವಾಗುವ ಸುಸಂದರ್ಭ ಇದಾಗಿದೆ. ಗುರುವಿನ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಪ್ರತಿಯೊಂದು ಕೆಲಸದಲ್ಲೂ ಈ ಸಮಯದಲ್ಲಿ ನೀವು ಯಶಸ್ವಿಯಾಗುವಿರಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ತುಂಬಿರುವುದು. ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸ ಹೋಗುವ ಸಾಧ್ಯತೆ ಇದೆ. ಅಲ್ಲದೆ ಈ ರಾಶಿಯ ಸಣ್ಣ ವ್ಯಾಪಾರ, ವ್ಯವಹಾರ, ಉದ್ಯಮ ಮಾಡುವ ಶ್ರಮಿಕರಿಗೆ ಈ ದಿನ ಲಾಭದಾಯಕವಾಗಿದೆ. 3. ಸಿಂಹರಾಶಿ. ಸಿಂಹರಾಶಿಯ 11ನೇ ಮನೆಯಲ್ಲಿ ಗುರು ಹಾಗೂ 5ನೇ ಮನೆಯಲ್ಲಿ ಚಂದ್ರ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ. ಉದ್ಯೋಗದಲ್ಲಿ ಆಸಕ್ತಿ, ಉತ್ಸಾಹ ಹೆಚ್ಚಾಗಲಿದೆ. ನಿಮ್ಮೆಲ್ಲ ಪ್ರಯತ್ನಗಳಿಗೆ ಅತ್ಯದ್ಭುತ ಫಲ ಸಿಗುವುದು. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಸ್ವಂತ ಹುದ್ದೆಯಲ್ಲಿ ಅನಿರೀಕ್ಷಿತ ಲಾಭ ಸಿಗಬಹುದು. ಹಿಂದೆ ಮಾಡಿದ ಸಾಲವನ್ನು ತೀರಿಸಲು ಸಾಧ್ಯವಾಗಲಿದೆ. ಕುಟುಂಬಸ್ಥರ ಸಹಕಾರ ಹಾಗೂ ಸಹಾಯದಿಂದಾಗಿ ವಾಹನ, ಮನೆ ಹಾಗೂ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಿರಿ. ಅಲ್ಲದೆ ಈ ರಾಶಿಯ ಜನರಿಗೆ ಶುಭಯೋಗ ಕೂಡಿ ಬರಲಿದೆ. ನಿಮ್ಮ ಆರೋಗ್ಯ ಸುಧಾರಿಸಲಿದ್ದು, ದೈವ ಬಲದಿಂದ ನೆಮ್ಮದಿಯ ಜೀವನ ನಡೆಸುವಿರಿ. ಅಲ್ಲದೆ ಈ ಸಮಯದಲ್ಲಿ ಸ್ನೇಹಿತರು ಅಥವಾ ಕುಟುಂಬಸ್ಥರೊಂದಿಗೆ ದೀರ್ಘಕಾಲದ ಪ್ರಯಾಣ ಮಾಡಬೇಕಾಗಬಹುದು. ಇದಕ್ಕಾಗಿ ಸಮಯ ಕೂಡ ಸಿಗಲಿದೆ. ಒಟ್ಟಾರೆ ಗಜಕೇಸರಿ ಯೋಗ ಸಿಂಹರಾಶಿಯವರಿಗೆ ಬೇಡಿದ ವರವನ್ನು ನೀಡಲಿದೆ. 4. ತುಲಾರಾಶಿ. ತುಲಾರಾಶಿಯ 3ನೇ ಮನೆಯಲ್ಲಿ ಚಂದ್ರ ಹಾಗೂ 9ನೇ ಮನೆಯಲ್ಲಿ ಗುರು ಸಂಚಾರದಿಂದಾಗಿ ಜನವರಿ 16ರಂದು ಗಜಕೇಸರಿ ಯೋಗ
ರೂಪುಗೊಳ್ಳುವುದು. ಈ ಯೋಗ ತುಲಾರಾಶಿಯವರ ಆರ್ಥಿಕ ಜೀವನವನ್ನು ಸಾಕಷ್ಟು ಸುಧಾರಿಸಲಿದೆ. ಇದು ನಿಮಗೆ ಅತ್ಯಂತ ಲಾಭದಾಯಕ ಸಮಯ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹಠಾತ್ ಧನಲಾಭವಾಗುವ ಸಾಧ್ಯತೆ ಉಂಟು. ಹಣಕಾಸಿನ ತೊಂದರೆ ಅನುಭವಿಸುವ ಈ ರಾಶಿಯವರಿಗೆ ಒಡಹುಟ್ಟಿದವರಿಂದ ಸಹಕಾರ ಸಿಗಲಿದೆ. ಇದರಿಂದಾಗಿ ನಿಮ್ಮ ಸಂಕಷ್ಟಗಳು ದೂರವಾಗುತ್ತವೆ. ದೀರ್ಘಕಾಲದ ಆಸೆಗಳು ಈ ಸಮಯದಲ್ಲಿ ಈಡೇರುವುದು. ಗುರುವಿನ ವಿಶೇಷ ಕೃಪೆಯಿಂದಾಗಿ ಸ್ವಂತ ಲಾಭದಾಯಕ ಹುದ್ದೆಯನ್ನು ಶುರು ಮಾಡುವಿರಿ. ಆರ್ಥಿಕವಾಗಿ ಈ ದಿನ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು. 5. ಧನುರಾಶಿ. ಧನುರಾಶಿಯವರಿಗೆ ಗುರು ಅನುಗ್ರಹದಿಂದಾಗಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಈ ಸಮಯದಲ್ಲಿ ಕೌಟುಂಬಿಕ ಜೀವನ ಮಧುರವಾಗಿರುತ್ತದೆ. ಕುಟುಂಬದಲ್ಲಿ ಮನಸ್ತಾಪಗಳು ದೂರವಾಗಿ ಪ್ರೀತಿ ಬಲಗೊಳ್ಳುವುದು. ವೃತ್ತಿ, ಅಭಿವೃದ್ಧಿ, ಆರ್ಥಿಕ ಪ್ರಗತಿ ಕಾಣುವ ಸಮಯ ಇದು. ಮನೆ ಬಾಗಿಲಿಗೆ ಧನಲಕ್ಷ್ಮಿ ಆಗಮಿಸುವ ಸುಸಂದರ್ಭ ಇದಾಗಿದೆ. ಈ ವೇಳೆ ನಿಮಗೆ ವಿದೇಶ ಪ್ರವಾಸ ಅಥವಾ ತೀರ್ಥಯಾತ್ರೆ ಮಾಡುವ ಯೋಗವಿದೆ. ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸಗಳು ಯಶಸ್ಸನ್ನು ತಂದುಕೊಡುತ್ತವೆ. ಈ ರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿಯೊಂದು ಕಾದಿದೆ. ನಿಮ್ಮೆಲ್ಲ ಆಸೆಗಳು ಈಡೇರಲು ಕಡಿಮೆ ಶ್ರಮ ಸಾಕು. ಇದಕ್ಕಾಗಿ ಗುರುವಾರ ಗುರುರಾಯರ ಮಂತ್ರವನ್ನು ಜಪಿಸಿ.